ಈಗಾಗಲೇ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ನಾಗೇಶ್ ಹಾಗೂ ಗೋವಿಂದರಾಜನಗರ ಠಾಣೆಯ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಇಬ್ಬರು ಕೂಡ ತನ್ನ ಎಡಭಾಗದಲ್ಲಿ ಏನು ಕಾಣಿಸ್ತಿದೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನ ಒಳಭಾಗದಲ್ಲಿ ತೆರಳಿರ್ತಕ್ಕಂಥದ್ದು 15ನೇ ಫ್ಲೋರ್ನಲ್ಲಿ ದರ್ಶನ್ ವಿಜಯಲಕ್ಷ್ಮಿ ಅವರ ನಿವಾಸ ಇರತಕ್ಕಂಥದ್ದು. ಬೆಳಗಿನಿಂದಲೂ ಕೂಡ ಅವರು ಸಂಪರ್ಕವನ್ನು ಮಾಡಿದಂಥ ಪೊಲೀಸರು ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ದರ್ಶನ್ ಕನ್ಫರ್ಮ್ ಆಗಿ ಬರ್ತಾರೆ ಅಂತೇಳಿ ಮಾಹಿತಿ ಇತ್ತು. ಸುಪ್ರೀಂ ಕೋರ್ಟ್ನ ಸೂಚನೆಯ ಹಿನ್ನೆಲೆಯಲ್ಲಿ ಈಗಾಗಲೇ 7 ಆರೋಪಿಗಳು ಕೂಡ ಬೇಲ್ ರದ್ದಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆರೋಪಿಗಳನ್ನು ಕಸ್ಟಡಿಗೆ ಪಡೆದು ಇಂದು ಸೆಷನ್ಸ್ ಕೋರ್ಟ್ನ ಮುಂದೆ ಹಾಜರುಪಡಿಸಬೇಕಿದೆ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಸೂಚನೆಯನ್ನ ಪಾಲನೆಯನ್ನ ಮಾಡಬೇಕು, ಕಾನೂನು ರೀತಿಯ ಅವರನ್ನ ಆರೋಪಿಗಳೆಲ್ಲರನ್ನೂ ಕೂಡ ಕಸ್ಟಡಿಗೆ ತೆಗೆದುಕೊಂಡು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿತ್ತು. ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಪಾಲಿಸಿರ್ತಕ್ಕಂಥ ಪೊಲೀಸರು ಹೈಕೋರ್ಟ್ನಲ್ಲಿ ಬೇಲ್ ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಿನಿಂದಲೂ ಕೂಡ ವಿಜಯಲಕ್ಷ್ಮಿ ಸಂಪರ್ಕದಲ್ಲಿದ್ದಂಥ ಪೊಲೀಸರು ಈಗಾಗಲೇ ಅಪಾರ್ಟ್ಮೆಂಟ್ನ ಒಳಭಾಗದಲ್ಲಿ ಪ್ರವೇಶಿಸಿ ಇನ್ಸ್ಪೆಕ್ಟರ್ ನಾಗೇಶ್ ಹಾಗೂ ಇನ್ಸ್ಪೆಕ್ಟರ್ ಗೋವಿಂದರಾಜನಗರ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಇಬ್ಬರು ಕೂಡ ಬಂಧನದ ಕುರಿತಂತೆ ದರ್ಶನ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಆದರೆ ದರ್ಶನ್ ಇಂದು ಬೆಳಗಿನಿಂದಲೂ ಕೂಡ ತಮಿಳುನಾಡು ಭಾಗದಲ್ಲಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿತ್ತು. ಟಿವಿ9ಗೆ ಲಭ್ಯ ಆಗಿರ್ತಕ್ಕಂಥ ದೃಶ್ಯಾವಳಿಗಳು ಕೂಡ ಅವರು ತೆರಳಿದಂತಹ ರಾಂಗ್ಲರ್ ರೆಡ್ ಕಲರ್ ಜೀಪ್ ಏನಿದೆ ಆ ಜೀಪ್ನ ದೃಶ್ಯಾವಳಿಗಳು ಕೂಡ ಟೋಲ್ನಲ್ಲಿ ಪಾಸ್ ಆಗಿರ್ತಕ್ಕಂಥ ದೃಶ್ಯಾವಳಿಗಳು ಟಿವಿ9ಗೆ ಲಭ್ಯ ಆಗಿತ್ತು. ಆದರೆ ಕಳೆದ ಕೆಲವು ಗಂಟೆಗಳ ಹಿಂದೆಯಷ್ಟೇ ಒಂದು ಗಂಟೆ ಹಿಂದಷ್ಟೇ ರೆಡ್ ರಾಂಗ್ಲರ್ ಜೀಪ್ ಈ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಹೊಸಕೆರೆಯಲ್ಲಿರ್ತಕ್ಕಂಥ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನ ಒಳಭಾಗಕ್ಕೆ ಹೋಗಿರ್ತಕ್ಕಂಥದ್ದು. ಅಂದ್ರೆ ದರ್ಶನ್ರ ಆಪ್ತರು ಹಾಗೂ ದರ್ಶನ್ ಗನ್ಮ್ಯಾನ್ ಅಷ್ಟೇ ಆ ಒಂದು ಜೀಪ್ ನಲ್ಲಿ ಇದ್ರು. ತದನಂತರದಲ್ಲಿ ದರ್ಶನ್ ನೇರವಾಗಿ ಈ ಒಂದು ಅಪಾರ್ಟ್ಮೆಂಟ್ ನ ಮುಖ್ಯ ದ್ವಾರದ ಬಳಿ ಅಂದ್ರೆ ಮೈನ್ ಗೇಟ್ ನ ಮೂಲಕ ಹಾದು ಹೋಗದೆ ಹಿಂಭಾಗದಲ್ಲಿ ಇರ್ತಕ್ಕಂಥ ಮತ್ತೊಂದು ಗೇಟ್ ನಲ್ಲಿ ಒಳಭಾಗಕ್ಕೆ ಆಗಮಿಸಿದ್ದಾರೆ. ಇನೋವಾ ಕಾರ್ ನಲ್ಲಿ ಆಗಮಿಸಿದಂತ ದರ್ಶನ್ ಬಂದಿರ್ತಂಗೆ ಪೊಲೀಸರಿಗೂ ಕೂಡ ಮೆಸೇಜ್ ರವಾನೆ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ದರ್ಶನ್ ಅನ್ನ ಸಂಪರ್ಕ ಮಾಡಿ ಬಂಧನದ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಸೂಚನೆಯನ್ನು ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮನ್ನ ಕೂಡಲೇ ಬಂಧಿಸಬೇಕಂತ ಹೇಳಿ ಆರ್ಡರ್ ಆಗಿದೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಬೇಲ್ ರಿಜೆಕ್ಟ್ ಆಗಿದೆ ಅಂತ ಹೇಳಿ ಮಾಹಿತಿಯನ್ನು ನೀಡಿ ಅವರ ವಿಜಯಲಕ್ಷ್ಮಿಗೂ ಕೂಡ ಪತಿಗೂ ಕೂಡ ಈಗಾಗಲೇ ಬಂಧನದ ಕುರಿತಂತೆ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅರೆಸ್ಟ್ ಪ್ರೊಸೀಜರ್ ಅನ್ನು ಕೂಡ ಪೂರೈಕೆಯನ್ನ ಮಾಡ್ತಿದ್ದಾರೆ. ಕಳೆದ ಅರ್ಧ ಗಂಟೆಗಳ ಹಿಂದೆಯಷ್ಟೇ ಒಳಭಾಗವನ್ನು ಪ್ರವೇಶಿಸಿರ್ತಕ್ಕಂಥ ಪೊಲೀಸರು ದರ್ಶನ್ ರವರನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೈಕೋರ್ಟ್ ನಲ್ಲಿ 7 ಜನರಿಗೆ ಜಾಮೀನು ನೀಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 7 ಜನರನ್ನು ಕೂಡ ಈಗಾಗಲೇ ಬೇಲ್ ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ 7 ಜನ ಆರೋಪಿಗಳನ್ನು ಕೂಡ ಇಂದು ಸಂಜೆ ಕೋರ್ಟ್ನ ಮುಂದೆ ಹಾಜರುಪಡಿಸಬೇಕಿರುತ್ತೆ. ಸೆಷನ್ಸ್ ಕೋರ್ಟ್ನ ಮುಂದೆ ಅವರೆಲ್ಲರೂ ಕೂಡ ಹಾಜರುಪಡಿಸಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ 5 ಆರೋಪಿಗಳು ಕೂಡ ಬೆಂಗಳೂರಿನಲ್ಲಿದ್ದಾರೆ. ಇನ್ನಿಬ್ಬರು ಆರೋಪಿಗಳನ್ನ ಚಿತ್ರದುರ್ಗದಿಂದ ಕರೆತರುವಂತಹ ಪ್ರಯತ್ನವನ್ನು ಕೂಡ ಪೊಲೀಸರು ಮುಂದುವರಿಸಿರ್ತಕ್ಕಂಥದ್ದು. 7 ಆರೋಪಿಗಳನ್ನು ಕೂಡ ಕರೆತಂದು ಪೊಲೀಸರು ಹಾಜರುಪಡಿಸಬೇಕಾಗುತ್ತೆ. ಈಗಾಗಲೇ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಭದ್ರತೆಗಳನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಈಗಾಗಲೇ ದರ್ಶನ್ನ ವಿಜಯಲಕ್ಷ್ಮಿ ನಿವಾಸದ ಮುಂಭಾಗದಲ್ಲಿ ಒಂದಷ್ಟು ದರ್ಶನ್ ಅಭಿಮಾನಿಗಳು ಕೂಡ ಗ್ಯಾದರ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆ ನೀವು ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಅವರ ಅಭಿಮಾನಿಗಳೆಲ್ಲರೂ ಕೂಡ ವಿಜಯಲಕ್ಷ್ಮಿ ನಿವಾಸದ ಮುಂದೆ ಜಮಾಯಿಸಿರ್ತಕ್ಕಂಥದ್ದು. ಪೊಲೀಸರು ಅವರೆಲ್ಲರೂ ಕೂಡ ಚದುರಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಂದ್ರೆ ಈಗೇನು ಅರೆಸ್ಟ್ ಪ್ರಕ್ರಿಯೆ ಆಗಿದೆ ಯಾವುದಕ್ಕೂ ಕೂಡ ತೊಡಕಾಗಬಾರ್ದು, ಸುರಕ್ಷಿತವಾಗಿ ದರ್ಶನನ್ನ ಕರೆದುಕೊಂಡು ಹೋಗ್ಬೇಕಿರುತ್ತೆ. ಈ ಹಿನ್ನೆಲೆಯಲ್ಲಿ ಕಾನೂನು ಪ್ರಕ್ರಿಯೆಗಳನ್ನ ಒಳಭಾಗದಲ್ಲಿ ಒಂದೆಡೆ ಪೊಲೀಸರು ಒಂದು ತಂಡ ನಿರ್ವಹಿಸ್ತಾ ಇದ್ದಾರೆ. ಮತ್ತೊಂದು ತಂಡ ಇಲ್ಲಿ ಗ್ಯಾದರ್ ಆಗಿರ್ತಕ್ಕಂಥ ದರ್ಶನ್ ಅಭಿಮಾನಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಕಳಿಸಿಕೊಡುವಂತ ಪ್ರಯತ್ನದಲ್ಲಿ ಮುಂದುವರಿಸಿರ್ತಕ್ಕಂಥ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಈ ಅರೆಸ್ಟ್ ಪ್ರಕ್ರಿಯೆ ಕೈಗೊಂಡ ಬಳಿಕ ಪೊಲೀಸರು ಅವರ ಕುಟುಂಬಸ್ಥರಿಗೆ ಮಾಹಿತಿಯನ್ನು ನೀಡ್ತಾರೆ. ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಪೊಲೀಸರು ಅಲ್ಲಿರ್ತಕ್ಕಂಥ ಅಭಿಮಾನಿಗಳಿಗೆ ಎಲ್ಲರನ್ನೂ ಕೂಡ ಕನ್ವಿನ್ಸ್ ಮಾಡಿ ಈ ಒಂದು ಸ್ಥಳದಿಂದ ತೆರಳುವಂತೆ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಆ ದರ್ಶನ್ ಅನ್ನ ಕೂಡಲೇ ಅರೆಸ್ಟ್ ಮಾಡಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರನ್ನ ಪೊಲೀಸರು ಪೊಲೀಸ್ ಠಾಣೆಗೆ ಕರೆದೊಯ್ಯುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇಂದ ದರ್ಶನ್ ಅನ್ನ ಪೊಲೀಸರು ಹೊರತರಲಿದ್ದಾರೆ. ಹೊರಗಡೆ ಕರೆದುಕೊಂಡು ಬಂದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ತೆರಳಿದ್ದಾರೆ. ಈಗಾಗಲೇ ಇಲ್ಲಿ ಇರ್ತಕ್ಕಂಥ ಫ್ಯಾನ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಕನ್ವಿನ್ಸ್ ಮಾಡುವಲ್ಲಿ ಪೊಲೀಸರು ತೊಡಗಿರ್ತಕ್ಕಂಥದ್ದು. ಇದು ಬೆಳಗಿನಿಂದಲೂ ಕೂಡ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ದರ್ಶನ್ ಬರ್ತಾರೆ ಅಂತ ಹೇಳಿ ಅವರ ಮಾಹಿತಿ ಕುಟುಂಬದವರು ಕೂಡ ಮಾಹಿತಿಯನ್ನು ನೀಡ್ತಿದ್ರು. ಇಲ್ಲಿರ್ತಕ್ಕಂಥ ಅಭಿಮಾನಿಗಳನ್ನು ನೀವು ಗಮನಿಸಬಹುದಾಗಿದೆ. ಪೊಲೀಸರು ಈಗಾಗಲೇ ಮಫ್ತಿಯಲ್ಲಿರ್ತಕ್ಕಂಥ ಪೊಲೀಸರು ಕೂಡ ಬೆಳಗಿನಿಂದಲೂ ಕೂಡ ಅಲರ್ಟ್ ಆಗಿದ್ರು. ಚನ್ನಮನೆಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಹೊಸಕೆರೆಯಲ್ಲಿರ್ತಕ್ಕಂಥ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಒಳಪಡುತ್ತೆ. ಬೆಳಗಿನಿಂದಲೂ ಕೂಡ ಪೊಲೀಸರು ಕಣ್ಗಾವಲು ಇರಿಸಿದ್ರು. ಮಫ್ತಿಯಲ್ಲಿ ಪೊಲೀಸರು ಇರ್ತಕ್ಕಂಥದ್ದನ್ನು ನೀವು ಗಮನಿಸಬಹುದಾಗಿದೆ. ಈಗಾಗಲೇ ಲಾಠಿಯನ್ನು ಹಿಡಿದು ಪೊಲೀಸರು ಸೂಚನೆಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಫ್ಲಾಟ್ ಅಂದ್ರೆ ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿ ಜನರು ಜಮಾವಣೆ ಆಗುವಂತಿಲ್ಲ. ಪೊಲೀಸರು ಅರೆಸ್ಟ್ ಪ್ರಕ್ರಿಯೆಗಳನ್ನು ಮಾಡ್ತಿದ್ದಾರೆ. ಯಾವುದೇ ರೀತಿಯ ತೊಡಕಾಗದಂತೆ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ವಹಿಸಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು 20ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಇಲ್ಲಿ ಭದ್ರತೆಗಾಗಿ ನಿಯೋಜನೆಯನ್ನ ಮಾಡಿರ್ತಕ್ಕಂಥದ್ದು.